ಏನು ಅಂತಂದ್ರೆ ಎಲ್ಲ ಈಗ ನಾವು ಹಾಲಿ ಕರೆನ್ಸಿ ಮೀಟ್ರ್ಗಳು ಹೊಸ ಮೀಟ್ರಿಗೆಲ್ಲ ಕರೆನ್ಸಿ ಮೀಟ್ರ್ ಆಗ್ತಾ ಇರೋದು. ಹಿಂದೆ ಏನೈತೆ ಕರೆನ್ಸಿ ಮೀಟ್ರ್ ಇರಲಿಲ್ಲ, ಏನು ಇಲ್ಲ, ಹೆಚ್ಚು ಕಮ್ಮಿ ಒಂದು ತಿಂಗಳು 2 ತಿಂಗಳು ಅವರು ಅಡ್ಜಸ್ಟ್ ಮಾಡ್ಕೊ ಹೋಗ್ತಾರೆ ಪ್ರತಿ ಮಿನಿಟ್ ಅಂತಿರುವ. ಇನ್ನೇನಿಲ್ಲ, ಈಗ ನೀವು ಕರೆನ್ಸಿ ಮೊಬೈಲ್ಗೂ ಡಿಸ್ಟ್ಗೆ ಏನು ಹಾಕಿಸ್ಕೊತೀರಿ ಸೇಮ್ ಅದೇ ಥರ ಎಲ್ಲ ಕರೆನ್ಸಿ ಹಂತವಾಗಿ ಟೆಂಡರ್ ಕೊಟ್ಬಿಡ್ತಾರೆ, ಮಾಡಿಬಿಡ್ತಾರೆ. ಇವರೆಲ್ಲ ಸಣ್ಣ ಸಣ್ಣ ನಿರುದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಾರೆ. ಎಲ್ಲ ಯಾವುದೋ ರಾಜ್ಯದವ್ರು ಬರ್ತಾರೆ, ಇಲ್ಲಿ ಸೇರ್ಕೊತಾರೆ, ಇಲ್ಲಿರೋರ್ಗೂ ಕೆಲಸ ಇರೋದಿಲ್ಲ. ನಾವು ಈಗ ಇದನ್ನ ನಾನು ಒಂದು 40 ವರ್ಷದಿಂದ ನಮ್ಮದು ಒಂದು 5-6 ಜನ ವೃತ್ತಿ ಮಾಡ್ಕೊಂಡವ್ರು ಹುಡುಗರು ಲೈಸೆನ್ಸ್ ಮಾಡಿಸ್ಕೊಂಡು ನಮಗೂ ತೊಂದರೆ, ಗ್ರಾಹಕರುಗಳಿಗೂ ತೊಂದರೆ. ಮೇನಾಗಂತೂ ಈ ಜನಗಳಿಗೆ ಗೊತ್ತಾಯ್ತಲ್ಲ, ಜನಗಳು ಹೆಚ್ಚಾಗಿ ಅಧಿಕಾರಿಗಳಿಗೂ ಹೆಚ್ಚಾಗಿ ಹೋರಾಟ ಮಾಡಬೇಕು. ಅವ್ರಿಗಂತೂ ಇದು ಮಾರ್ಕ್ವೆ ಅಂತ ಆಗೋದು. ಇದು ಅದರಲ್ಲೇನು ಹೇಳಿಲ್ಲ. ಹಿಂದೆ ಏನಾಯ್ತಿತ್ತು ಅಂತ ಅಂದರೆ, ಈಗ ನಮ್ಮ ಜನಗಳಿಗೆ ಗ್ಯಾಸ್ ಅನ್ನೋದೇ ಗೊತ್ತಿರಲಿಲ್ಲ. ಗ್ಯಾಸ್ ದಾರಿ ತೋರಿಸ್ತೇವ್ರೆ, ಪುಕ್ಸೆಟ್ ಎಂಟ್ಲು ಕೊಟ್ಬಿಟ್ರು, ಕಮ್ಮಿಗೂ ಕೊಟ್ಬಿಟ್ರು. ಈಗ ಗ್ಯಾಸು ಸಿಗ್ತಾಯಿಲ್ಲ. ಅಟ್ಟಿಲಿ ಹೆಂಗಸರು ಅಡುಗೆನೂ ಮಾಡಿಲ್ಲ, ಗ್ಯಾಸ್ ತಗೊಬಂದು ಕೊಡಿದಾರೆ. ಇಂದು ತರ್ಗೋ ಸೌದೆ ಒಟ್ಕ ಮಾಡ್ತಿರೋ ಅದೇ ಥರ ಪಾಠ ಮಾಡಿಬಿಟ್ರೆ ಈಗ ಕರೆನ್ಸಿ ಹಾಕಿದ್ರೆ ಕರೆಂಟ್ ಇರಲ್ಲ. ಮಕ್ಳಿಗೆ ಆವಾಗ ಈ ಬೇಸಿಗೆ ಈಗ ಅದು ಸರಿಯಾಗಿ ಮಳೆಗಾಲನೂ ಹೋಯ್ತಾ ಇಲ್ಲ. ಈಗ ಮಕ್ಳುಗಳು ನಿದ್ದೆನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಕಾಸಿ ಕಾಣಕ್ಕೆ ಮೇಜರಾಗಿ ನಾನು ಹೇಳ್ತಾ ಇರೋದು, ನಿಮ್ಗೆ ರೈತರುಗಳು ನಮ್ಮ ಏನು ಗ್ರಾಹಕರವರು ವಿದ್ಯುತ್ ಬಳಸ್ತಾರವರು ಮೇಜರಾಗಿ ಎಲ್ಲ ಒಗ್ಗಟ್ಟಾಗಿ ಇಡೀ ರಾಜ್ಯದಲ್ಲಿ 7 ಕೋಟಿ ಜನ ಅವರಲ್ಲ, 7 ಕೋಟಿನೂ ಹೋರಾಟ ಮಾಡಬೇಕು. ರೈತರಿದ್ರೆ ಈ ದೇಶ ಇದ್ದರೆ ನಾವು ಎಲ್ಲ ಏನೇನು ನಾವು ಎಷ್ಟೇ ಕೋಟಿ ಮಾಡಿದ್ರು ತಿನ್ನೋಕ್ಕೂ ಆಗೋಲ್ಲ. ಚಿನ್ನ ಮಾಡೋರು ತಿನ್ನೋಕ್ಕೂ, ಸಂಪಾದನೆ ಮಾಡೋರು ತಿನ್ನೋಕ್ಕಾಗಲ್ಲ. ದುಡ್ಡು ಮಾಡಿದ್ರು ರೈತ ಬೆಳೆದು ನಾವು ತಿನ್ನೋದು ಎಷ್ಟೇ ಇರೋರು ಅದ್ರ ತಿಳ್ಕೊಳ್ಳಿ. ಅದಕ್ಕೋಸ್ಕರ ರೈತರುವಾಗಿ ನೀವು ನಮ್ಮ ಅಧಿಕಾರಿಗೂ ಸಪೋರ್ಟಾಗಿ ನಿಂತ್ಕೊಂಡಿದ್ದು ಉಗ್ರ ಹೋರಾಟ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಜಾರಿಗೆ ತರಬಾರ್ದು, ಆ ರೀತಿ ಮಾಡಬೇಕು. ಇವರೇ ಏನು ಹೇಳ್ತಾರೆ, ಉದ್ಯೋಗ ಕೊಡ್ತೀವಿ. ಏನು ಉದ್ಯೋಗ ಕೊಟ್ಟರು? ಯಾರನ್ನೋ ಕರ್ಕೊಬರ್ತಾರೆ, ಯಾರೋ ಕಂಪ್ನಿಯವರು ಬೇಕಾ, ಯಾವುದೋ ರಾಜ್ಯದವರು. ನಾವೆಲ್ಗೆ ಹೋಗೋದು? ಬೀದಿಗೆ ಹೋಗೋದಾ? ಹೋಲಿ ಅತ್ತಾಗ ನಮ್ಗೆ ಅದೇ ದಯಮಾನ ಗೇಮಣ್ಣ ಹತ್ರ ಕೊಟ್ಬಿಡಿ ಅತ್ತಾಗ ನಮ್ಗೆ ಅತ್ತಾಗ ಮಾಡ್ಕೊ ಹೋಲಿ ಅತ್ತಾಗ ನಿಮ್ಮ ಮೇಲೆ